ಸೊ ನಮ್ಮ ಮನೆಯಲ್ಲಿ ಫಿಲ್ಟರ್ ನೀರು ಇರಲಿಲ್ಲ. ಬುಕ್ಕಿಂಗ್ ಮಾಡೋಣ ಅಂತ ಬುಕ್ಕಿಂಗ್ ಮಾಡಿದ್ದೆ. ಬಟ್ ಅವ್ರು ಬಂದು ಎಲ್ಲ ನೋಡ್ತಿದ್ದಾರೆ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ತೊಗೊತಾರೆ. ಅಂದರೆ ನಾನು ಬುಕ್ಕಿಂಗ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ಸ್ವಲ್ಪ ಜನ ಹೇಳ್ತಾರೆ ಫ್ಲಿಪ್ಕಾರ್ಟಲ್ಲಿ ಬುಕ್ಕಿಂಗ್ ಮಾಡಿದ್ರೆ ಬಟ್ ಚೆನ್ನಾಗಿರಲ್ಲ ಪ್ರಾಡಕ್ಟ್ಗಳು ಅಂತ. ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ಗಳು ಚೆನ್ನಾಗೇ ಇರುತ್ತೆ, ಬಟ್ ಹೇಳ್ತಾರೆ ಅಷ್ಟೇ. ಯಾವೋ ಒಂದು ಮಿಸ್ಟೇಕ್ ಆಗಿ ಬಂದಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ನಾನು ನೋಡಿದೆ, ತೆಗ್ದು ಓಪನ್ ಮಾಡಿ ನೋಡಿಸೋಣ ಅಂತ ಹೇಳಿದ್ವಿ. ನೋಡಿಸ್ಕೊಟ್ರು. ಬಟ್ ಮನೆಗೆ ಬಂದ್ವಿ. ನನಗೂ ಖುಷಿ ಆಯಿತು, ಯಾಕೆಂದರೆ 4 ಡೇಸ್ ಬ್ಯಾಕ್ ಮಾಡಿದ್ವಿ. ಬಟ್ ನಮಗೆ ಲೇಟಾಗಿ ತಲುಪಿತು. ಬಟ್ ಅದ್ರಿಗೆ ಶ್ರಮೆ ಇರಲಿ ಅಂತ ಕೇಳಿದ್ರು. ಓಕೆ ಅಂತ ಆಯಿತು. ಬಟ್ ಅವರು ಮತ್ತೆ 3 ಡೇಸ್ಗೆ ಪಿಕಪ್ಗೆ ಅಂತ ಬಂದರು, ಪಿಕ್ ಮಾಡಿ ಹೋದರು. ಸೊ ನಮಗಂತೂ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿತ್ತು. ಅವ್ರ ಕಡೆ ಫ್ಲಿಪ್ಕಾರ್ಟ್ ಕಡೆಯೇ ಇಂದ ಬಂದಿದ್ದರು. ಬಟ್ ಯಾರೂ ಈ ತಪ್ಪು ಮಾಡಬೇಡಿ, ಫ್ಲಿಪ್ಕಾರ್ಟಿಂದ ಬರ್ತಾರೆ ಅಂತ ಹೇಳ್ತಾರೆ, ಬಟ್ ಫ್ಲಿಪ್ಕಾರ್ಟಿಂದ ಬರೋದಿಲ್ಲ. ಏಕೆಂದರೆ ನಾವೇ ಚೂಸ್ ಮಾಡ್ಕೊಂಡು ನಾವೇ ಅಮೌಂಟ್ ಬರಬೇಕು. ಸೊ ಪಿಕ್ ಮಾಡಿದೆ. ಫೈನಲಿ ಫಿಟ್ಟಿಂಗ್ ಆದಮೇಲೆ ಯಾವ ಥರ ಇರುತ್ತೆ ನೋಡಿ.